ಸಜ್ಜನ ರಾಜಕಾರಣಿ ಧರ್ಮ ಪ್ರವರ್ತಕರಂತೆ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಇನ್ನು ನೆನಪು ಮಾತ್ರ. ಇನ್ನು ತಂದೆಯನ್ನು ನೆನೆದು ಎಸ್ ಮಲ್ಲಿಕಾರ್ಜುನ್ ಭಾವುಕರಾಗಿದ್ದಾರೆ. ತಂದೆಯವರ ಅಗಲಿಕೆ ತೀವ್ರ ನೋವನ್ನು ನನಗೆ ಉಂಟು ಮಾಡಿದೆ. 15 ದಿನಗಳಿಂದ ಅವರು ವಿಪರೀತ ತೊಂದರೆಯನ್ನು ಅನುಭವಿಸ್ತಾ ಇದ್ರು ಅಂತ ಆ ಗಳಿಗೆಯನ್ನು ನೆನೆಸಿಕೊಂಡಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಅವರ ಪಾತ್ರ ಮಹತ್ವದ್ದಾಗಿದೆ ಅಂತ ತಮ್ಮ ತಂದೆಯ ಸಾಧನೆ ಬಗ್ಗೆ ಮಗನ ಧ್ವನಿಯಲ್ಲಿ ಹೆಮ್ಮೆ ಇತ್ತು ಮತ್ತು ತಂದೆ ನಮ್ಮನ್ನ ಬಿಟ್ಟು ಹೋದ್ರು ಅನ್ನುವಂತಹ ನೋವು ತುಂಬಿತ್ತು. ನಿನ್ನೆ ಸಾಯಂಕಾಲ 6:25ಕ್ಕೆ ನಿಧನ ಹೊಂದಿದ್ದಾರೆ. ಇವತ್ತು 4 ಗಂಟೆಗೆ ಕಲ್ಲೇಶ್ವರ ಮಿಲ್ನಲ್ಲಿ ಅವರ ಅಂತಿಮ ಏನು ಲಿಂಗಾಯತ ಪರಂಪರೆಯ ಎಲ್ಲ ಸ್ವಾಮೀಜಿಯವರ ಮುಖಾಂತರ ಅವರನ್ನು 4 ಗಂಟೆ 4:04ವರೆಗೆ ದಾವಣಗೆರೆ ನಗರದಲ್ಲಿ ವಿವಿಧ ಭಾಗದಲ್ಲಿ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಕೊನೆ ಸ್ಥಳ ಕಲ್ಲೇಶ್ವರ ಮಿಲ್ನಲ್ಲಿ ಅವರನ್ನ ಅಂತ್ಯ ಸಂಸ್ಕಾರವನ್ನು ಮಾಡುವ ಕೆಲಸವನ್ನು ನಮ್ಮ ಎಲ್ಲ ಅಭಿಮಾನಿಗಳು, ಎಲ್ಲ ಸಮಾಜದೆಲ್ಲ ಹಿರಿಯರು ಪ್ರಕಾರ, ಗುರುಗಳ ಒಂದು ಮಾರ್ಗದರ್ಶನದ ಪ್ರಕಾರ ಇವಾಗ ಮಾಡ್ತಾಯಿದ್ದೇವೆ. ಮತ್ತು ಈಗ ಮುಖ್ಯವಾಗಿ ಅವರು ಬಂದ ದಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಸತಿ ಏನು ಅವರು ವ್ಯಾಪಾರ, ಉದ್ಯಮ, ಕೈಗಾರಿಕೆ, ಶಿಕ್ಷಣ, ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಸಿ ದಾವಣಗೆರೆ ನಗರದಲ್ಲಿ ಪ್ರತಿಯೊಬ್ಬರ ಬಾಯಿ ಮಾತಾದಂಥ ವ್ಯಕ್ತಿ ನಮ್ಮ ತಂದೆಯವರು. ಅವರು ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಪ್ರತಿ ಸಮಾಜದ ಎಲ್ಲ ಜಾತಿ ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ಗಿಸ್ಕೊಂಡು ಬಂದಂಥ ಧೀಮಂತ ನಾಯಕರು ಇವತ್ತು ನಿಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ದಾವಣಗೆರೆ ಕ್ಷೇತ್ರ, ದಾವಣಗೆರೆ ಜಿಲ್ಲೆ ಮತ್ತು ರಾಜ್ಯಕ್ಕೆ, ಅದರಲ್ಲಿ ಮುಖ್ಯವಾಗಿ ವೀರಶೈವ ಸಮಾಜ ಇರ್ಬೋದು ಮತ್ತು ಎಲ್ಲ ಸಮಾಜ ಇರ್ಬೋದು, ಪ್ರತಿಯೊಬ್ಬರನ್ನು ವಿಶ್ವಾಸದಲ್ಲಿ ಇಟ್ಕೊಂಡೇ ಅವರು ಈ ಒಂದು ಪ್ರತಿಯೊಂದು ಕಾರ್ಯರೂಪ ಮಾಡ್ತಾಯಿದ್ದರು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಮುನ್ನುಗ್ತೀವಿ ಅಂತ ನಾನು ಭರವಸೆಯನ್ನು ಕೊಡ್ತಾ, ಮತ್ತು ಮುಖ್ಯವಾಗಿ ಅಭಿವೃದ್ಧಿ ವಿಚಾರ ಬಂದಾಗೂ ಅವರು ಯಾವಾಗಲೂ ಯಾರನ್ನೂ ಕಡೆಗಣಿಸಿಲ್ಲ. ಎಲ್ಲರನ್ನೂ ನಗುತ್ತಾನೆ, ಯಾರನ್ನೂ ವಿರೋಧನ ಕೇಳಲಿಲ್ಲ, ಯಾರನ್ನೂ ಏನೂ ಇದು ಮಾಡಲಿಲ್ಲದಲ್ಲೇ